ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಮಳೆ ಬರ್ತಾನೆ ಇದೆ. ಜನಜೀವನ ಅಂತೂ ಅಸ್ತವ್ಯಸ್ತ ಆಗೋಯಿತು. ನಿರಂತರ ಮಳೆಯಿಂದ ಜನ ಮನೆಯಿಂದ ಹೊರಗೆ ಬರೋಕ್ಕಾಗದೆ ಪರದಾಡ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳು ಕೆರೆ ಥರ ಕಾಣಿಸ್ತಾ ಇದೆ. ಇನ್ನು ನಗರದ ಹೃದಯ ಭಾಗ ಅಂದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣವಂತೂ ಕೆರೆ ಥರನೇ ಆಗೋಗಿದೆ. ನೀರಿನಿಂದ ತುಂಬಿ ತುಳ್ಕಾಡ್ತಾರೆ. ಶಿವಮೊಗ್ಗದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಬೃಹತ್ ಮರವೊಂದು ಧರೆಗುರುಳಿತು. ಶಿವಮೊಗ್ಗ ನಗರದ ಮೀನಾಕ್ಷಿ ಭವನದ ಹತ್ರ ಈ ಘಟನೆ ನಡೆದಿದೆ. ಮರ ಧರೆಗುರುಳೋದ್ರಿಂದ ಟಿಟಿ ವಾಹನದ ಗ್ಲಾಸ್ ಸಂಪೂರ್ಣವಾಗಿ ಪುಡಿಪುಡಿಯಾಗೋಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪಾಲಿಕೆ ಸಿಬ್ಬಂದಿ ಮರ ತೆರವುಗೊಳಿಸೋದಕ್ಕೆ ಹರಸಾಹಸಪಟ್ಟಂತ ದೃಶ್ಯ ಕಂಡು ಬಂತು. ಜಾಗ ಇಲ್ಲ, ಪೂರ್ತಿ ರೋಡ್ ಬಂದೇ ನೋಡ್ರಿ, ಪಾಪ ಟಿಟಿ ಮೇಲೆ ಗಾಡಿ ಮರ ಬಿದ್ದಿದೆ. ಮಹಾರಾಷ್ಟ್ರದ ನಾಗ್ಪುರದಿಂದ ಬೆಂಗಳೂರಿಗೆ ಕಂಟ್ರಿ ಮೇಡ್ ಪಿಸ್ತೂಲ್ ಡೆಲಿವರಿ ನೀಡೋದಕ್ಕೆ ಬಂದಿದ್ದ ಡೀಲರ್ನನ್ನ ಡಿಜೆ ಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸರು ನಡೆಸಿದಂಥ ವಿಶೇಷ ಕಾರ್ಯಾಚರಣೆಯಲ್ಲಿ ನಾಗ್ಪುರ ಮೂಲದ ನೀಲೇಶ್ ನಾವರೆ ಎಂಬಾತನ್ನು ಅರೆಸ್ಟ್ ಮಾಡಲಾಗಿದೆ. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆಯುಳ್ಳ ವ್ಯಕ್ತಿಯೊಬ್ಬನಿಗೆ ವೆಪನ್ ನೀಡೋದಕ್ಕೆ ನೀಲೇಶ್ ಬಂದಿದ್ದ ಎನ್ನಲಾಗಿದೆ. ನೀಲೇಶ್ ನಾವರೆ ಹತ್ರ 2 ಕಂಟ್ರಿ ಮೇಡ್ ಪಿಸ್ತೂಲ್, 6 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗಣೇಶ ಹಬ್ಬ ಆಚರಣೆ ವೇಳೆ ಗಲಭೆ ಸೃಷ್ಟಿಸುವ ಸಲುವಾಗಿ ಪಿಸ್ತೂಲ್ ತರಿಸ್ಕೊಂಡಿದ್ದ ಅಂತ ಶಂಕೆ ವ್ಯಕ್ತ ಆಗಿದೆ. ಬೆಳಗಾವಿಯಲ್ಲಿ ಚಿರತೆ ಹಿಡಿಯೋ ಕಾರ್ಯಾಚರಣೆ ಮುಂದುವರಿತು. ದಿನಗಣನೆ ಮುಂದಕ್ಕೆ ಹೋಗ್ತಾ ಇದೆ. ಆನೆಗಳ ಮೂಲಕ ಚಿರತೆ ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಚಾಲಾಕಿ ಚಿರತೆ ಸಿಗ್ತಾನೇ ಇಲ್ಲ, ಯಾರಿಗೂ ಕಾಣಿಸ್ತಿಲ್ಲ. ಆದರೆ ಅರಣ್ಯ ಇಲಾಖೆ ಅಳವಡಿಸಿದ್ದ ಕ್ಯಾಮೆರಾದಲ್ಲಿ ಚಿರತೆ ಚಲನವಲನ ಸರಿಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಚಿರತೆ ದಾಳಿಯ ಭೀತಿ ಎದುರಾಗಿದೆ. ಪಲನವನಹಳ್ಳಿ ಚಿರತೆ ದಾಳಿಗೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೋನಿಟ್ಟು ಚಿರತೆಯನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದ್ದಾರೆ. ಚಲಿಸುತ್ತಿದ್ದಾಗಲೇ ಕೆಎಸ್ಆರ್ಟಿಸಿ ಬಸ್ನ 2 ಚಕ್ರಗಳು ಕಳಚಿಕೊಂಡು ಘಟನೆ ನಡೆಯಿತು. ಚಿಕ್ಕಮಗಳೂರು ತಾಲೂಕಿನ ಮಾಗಡಿ ಸಮೀಪ ನಡೆಯಿತು. ಅದೃಷ್ಟವಶಾತ್ ಬಸ್ ನಿಧಾನವಾಗಿ ಚಲಿಸ್ತಾ ಇದ್ದ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ. ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಯಿತು. ಆಸ್ಪತ್ರೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಿಸೋದು.